2005 ಆಗಸ್ಟ್ 14 ಒಂದು ಹೆಲಿಯೋಸ್ 522 ವಿಮಾನವು ಸರ್ಪ್ರೈಸದ ಲಾರ್ಕದಿಂದ ಟೇಕಪ್ ಆಗುತ್ತದೆ. ಆದರೆ ಸ್ವಲ್ಪ ಕ್ಷಣದಲ್ಲಿ ಸೈಲೆಂಟ್ ಆಗಿ ಹೋಗುತ್ತದೆ. ಇದು ಇತಿಹಾಸದ ಅತ್ಯಂತ ಭೀಕರ ವಿಮಾನ ಅಪಘಾತದಲ್ಲಿ ಒಂದಾಗಿದೆ. ವಿಮಾನವು ಲಾರ್ಕದಿಂದ ಫ್ರಾನ್ಸ್ ಕಡೆಗೆ ಹೊರಟಿರುತ್ತದೆ. ಮಧ್ಯದ ನಿಲ್ದಾಣ ಅಂತ್ಲೆಸ್ಗೆ ಇಳಿಯಬೇಕಾಗಿತ್ತು, ಆದರೆ ಅಲ್ಲಿ ಇಳಿಯುವುದಿಲ್ಲ. ಆರಂಭದಲ್ಲಿ ಎಲ್ಲವೂ ಸರಿಯಾಗಿ ಇರುತ್ತದೆ, ಆದರೆ ನಂತರ ವಿಮಾನದಿಂದ ಯಾವುದೇ ಪ್ರತಿಕ್ರಿಯೆ ಬರುವುದಿಲ್ಲ. ಗ್ರೀಕ್ ವಿಮಾನ ನಿಯಂತ್ರಣ ಕೇಂದ್ರವು ಏಕೆ ರೆಸ್ಪಾನ್ಸ್ ಬರ್ತಿಲ್ಲ ಅಂತ ತಿಳಿಯೋದ್ರಲ್ಲಿ ವಿಫಲರಾಗ್ತಾರೆ. ಗ್ರೀಕ್ ಸೇನೆ ಯುದ್ಧ ವಿಮಾನವನ್ನ ಕಳಿಸಲಾಗುತ್ತೆ. ಅವರು ವಿಮಾನವನ್ನ ಕಂಡಾಗ ಶಾಕ್ ಆಗ್ತಾರೆ. ಪೈಲಟ್ ಪ್ರಜ್ಞಾಹೀನರಾಗಿರುತ್ತಾರೆ. ಆಮ್ಲಜನಕದ ಮಾಸ್ಕ್ಗಳು ಸುರಿದಿರುತ್ತವೆ. ಪ್ರಯಾಣಿಕರು ಅಲುಗಾಡುತ್ತಿರುವುದಿಲ್ಲ. ಆಗ ಏನಾಯ್ತಂದರೆ ಒಬ್ಬ ವ್ಯಕ್ತಿ ಕಾಕ್ಪಿಟ್ ನಲ್ಲಿ ಕಾಣಿಸಿಕೊಂಡ. ಅವನ ಹೆಸರು ಆಂಡ್ರೆಸ್ ಪ್ರೊಡೊಮೊ. ವಿಮಾನ ಸಿಬ್ಬಂದಿ, ಆದರೆ ಸಣ್ಣ ಮಟ್ಟದ ಪೈಲಟ್ ತರಬೇತಿಯನ್ನ ಪಡೆದಿದ್ದ. ಆತ ಜೀವ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಆದರೆ ಅತಿ ದೈತ್ಯಪೂರಿ ಸಮಸ್ಯೆಯೊಂದು ಇತ್ತು. ಇಂಧನ ಮುಗಿದಿತ್ತು. ಕೆಲವೇ ನಿಮಿಷದಲ್ಲಿ ವಿಮಾನವು ಪರ್ವತದ ಮೇಲೆ ಪತನಗೊಳ್ಳುತ್ತದೆ. ವಿಮಾನದಲ್ಲಿ ಇದ್ದ 121 ಪ್ರಯಾಣಿಕರು ಸಾವನ್ನಪ್ಪುತ್ತಾರೆ. ಹಾಗಿದ್ದರೆ ಅಲ್ಲಿ ಏನು ಸಂಭವಿಸಿತ್ತು? ಅಷ್ಟು ಪ್ರಯಾಣಿಕರು ವಿಮಾನ ಪತನಕ್ಕಿಂತ ಮೊದಲೇ ಸತ್ತಿದ್ದರು ಎಂದು ಸೇನೆಯ ಜೆಟ್ ಪೈಲಟ್ ಹೇಳಿದ್ದರು. ಅನ್ವೇಷಣೆಯಲ್ಲಿ ಪತ್ತೆಯಾಯಿತು. ವಿಮಾನದ ಕೆಬಿನ್ ಪ್ರೆಷರೈಸೇಷನ್ ಮ್ಯಾನುವಲ್ ಮೋಡ್ ನಲ್ಲಿ ಇತ್ತು. ಇದು ತಾಂತ್ರಿಕ ತೊಂದರೆ. ಹೀಗಾಗಿ ಗಾಳಿ ಕಡಿಮೆ ಆಗುತ್ತದೆ, ಜನರಿಗೆ ಆಮ್ಲಜನಕ ಕಡಿಮೆ ಆಗುತ್ತಾ ಹೋಗುತ್ತದೆ. ಎಲ್ಲರೂ ನಿಧಾನವಾಗಿ ಪ್ರಜ್ಞೆ ಕಳೆದುಕೊಂಡರು. ಹೈಪೋಕ್ಸಿಯಾ ಎಂಬ ಸ್ಥಿತಿಯಲ್ಲಿ ಜನರಿಗೆ ಏನು ಆಗುತ್ತೆ ಗೊತ್ತಾ? ಗಾಬರಿ ಇಲ್ಲ, ನೋವು ಇಲ್ಲ, ಆದರೆ ನಿಧಾನವಾಗಿ ಪ್ರಜ್ಞೆ ಕಳೆದುಕೊಳ್ಳುತ್ತಾರೆ. ಅಪಘಾತದ ನಂತರ ಹೆಲಿಯೋಸ್ ಏರ್ವೇಸ್ ಬಿಗ್ ಶಾಕ್ ಅನುಭವಿಸಿತ್ತು. ವಿಶ್ವದಾದ್ಯಂತ ವಿಮಾನ ಸುರಕ್ಷತಾ ನಿಯಮಗಳು ಬದಲಾದವು. ಆದರೆ ಪ್ರಶ್ನೆ ಇದೆ, ಒಂದು ಸಣ್ಣ ತಪ್ಪು 121 ಜನರ ಜೀವ ತೆಗೆಯಿತು ಎಂದರೆ ಅಚ್ಚರಿಯೇ. ಇದು ಕೇವಲ ಒಂದು ತಾಂತ್ರಿಕ ತಪ್ಪಲ್ಲ, ಇದು ಆಕಾಶದಲ್ಲಿ ನಡೆದಿರುವ ಅತ್ಯಂತ ಭೀಕರ ದುರಂತದಲ್ಲಿ ಒಂದಾಗಿದೆ.